ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ನೀವು ರಿಕ್ವೆಸ್ಟ್ ಮಾಡಿದಂತಹ ಸ್ಟ್ರೈಕ್ ಪ್ರೈಸ್ ಬಗ್ಗೆ ತಿಳಿಸಿಕೊಡಿ ಅಂತ ನೀವು ಕೇಳಿದ್ರಿ. ಅದೇ ಪ್ರಕಾರದಲ್ಲಿ ವಿಡಿಯೋ ಮಾಡ್ತಾ ಇದ್ವಿ. ಇವತ್ತು ನನಗೆ ಲೈವ್ ಬರ್ಲಿಕ್ಕೆ ಆಗಲ್ಲ, ಪರ್ಸನಲ್ ವರ್ಕ್ ಮೇಲೆ ಸ್ವಲ್ಪ ನಾನು ಇವತ್ತು ಬಿಸಿ ಇರೋದ್ರಿಂದಾಗಿ ಇವತ್ತು ಲೈವ್ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ, ಈ ವಿಡಿಯೋನ ರೆಕಾರ್ಡೆಡ್ ಮಾಡಿ ಹಾಕ್ತಿದ್ದೀನಿ. ಇದರಲ್ಲಿ ನೀವು ನಿಜವಾಗ್ಲೂ ಹೇಳ್ತೀನಿ, ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಆದ್ರೆ ನಿಮಗೆ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಇರುವಂತಹ ಡೌಟ್ಸ್ ಗಳೆಲ್ಲ ಕ್ಲಿಯರ್ ಆಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 90% ಕ್ಲಿಯರ್ ಆಗುತ್ತೆ. ಇನ್ನು ಸ್ವಲ್ಪ ಉಳಿದಿರ್ಬೋದು. ನಾನು ಪೂರ್ತಿ ಟೆಕ್ನಿಕಲ್ ಆಗಿ ಹೋಗ್ತಾ ಇಲ್ಲ. ಲೇಮೆನ್ ಲ್ಯಾಂಗ್ವೇಜ್ ಅಂದ್ರೆ ಒಂದು ಸಾಮಾನ್ಯವಾದ ವ್ಯಕ್ತಿಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆನಾ? ಇದನ್ನ ನೀವು ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಒಂದು 2 ಸಲ 3 ಸಲ ರಿವೈಂಡ್ ಮಾಡಿ ನೋಡಿ, ಅಥವಾ ತಿರ್ಗಾ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಡೌಟ್ಸ್ ಗಳೇನಾದ್ರು ಇದ್ರೆ ಟೆಲಿಗ್ರಾಮ್ ಅಲ್ಲಿ ಬಂದು ಡ್ರಾಪ್ ಮಾಡಿ, ಅದಕ್ಕೆ ನಿಮ್ಗೆ ಆನ್ಸರ್ ಮಾಡ್ತೀವಿ. ನಮ್ಮ ಆಪ್ ಅಲ್ಲಿ ಬಂದು ಬೇಕಿದ್ರು ಕ್ವಶನ್ ಕೇಳಬಹುದು, ಅಲ್ಲೂ ಸಹ ನಾವು ನಿಮ್ಗೆ ಆನ್ಸರ್ಸ್ ಮಾಡ್ತೀವಿ. ಓಕೆನಾ? ಅದಲ್ದೇನೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಅಲ್ಲಿ ತಿಳಿಸ್ತೀವಿ, ಅಲ್ಲೇ ನೀವು ಆನ್ಸರ್ ಮಾಡಿ ಅಂದ್ರೆ ಅದಕ್ಕೂ ಸಹ ನಾವು ಕಮೆಂಟ್ಗೂ ಆನ್ಸರ್ ಅನ್ನ ಮಾಡ್ತೀವಿ. ಓಕೆನಾ? ಸೊ ಈಗ ಸ್ಟ್ರೈಕ್ ಪ್ರೈಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೀವು ಇದರಲ್ಲಿ 2 ರೀತಿಯ ವರ್ಡ್ ಗಳನ್ನ ನೋಡ್ತಾ ಇದ್ದೀವಿ. ಒಂದೇನು ಸ್ಟ್ರೈಕ್, ಇನ್ನೊಂದೇನು ಪ್ರೈಸ್. ಅಂದ್ರೆ ಏನು? ರೇಟಿಗೆ ಹೊಡೆಯುವಂತದ್ದು, ಅಂದ್ರೆ ಸ್ಟ್ರೈಕ್ ಹೊಡೆಯುವಂತದ್ದು. ಆಯ್ತಾ? ಅದು ಏನು ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಂತ ಹೇಳಿದ್ರೆ, ಈಗ ನೀವು ಒಂದು ಅರ್ಥ ಮಾಡ್ಕೊಬೇಕು. ನಿಮ್ಮ ಊರು ನಿಮ್ಮ ಪಟ್ಟಣದಲ್ಲಿ, ಜಸ್ಟ್ ಈಗ ಒಂದು ಎಕ್ಸಾಂಪಲ್ ಹೇಳ್ತೇವೆ, ನಿಮ್ಮ ಊರು ನಿಮ್ಮ ಪಟ್ಟಣದಲ್ಲಿ. ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ನಗರ ತಗೊಳ್ತೀನಿ. ಈಗ ನಾನು ಮಂಗಳೂರಲ್ಲಿ ಇರೋದ್ರಿಂದಾಗಿ ನಾನು ಮಂಗಳೂರನ್ನ ತಗೊಳ್ತಾ ಇದ್ದೀನಿ. ಓಕೆನಾ? ಸೊ ಈಗ ಮಂಗಳೂರು ಅಂತ ಹೇಳಿದ್ರೆ ಇಟ್ ಇಸ್ ಎ ಬಿಗ್ ಸಿಟಿ. ಸೊ ಈ ಮಂಗಳೂರು ಸಿಟಿ ಒಳಗೆ ಎಲ್ಲ ಎಲ್ಲಾ ಸಿಟಿಯ ಲಿಮಿಟ್ಸ್ ಏನೆಲ್ಲ ಬೇಕೋ ಎಲ್ಲ ಇದೆ. ಮಂಗಳೂರಲ್ಲಿ ನಿಮ್ಗೆ ರೈಲ್ವೆ ಸ್ಟೇಷನ್ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಏರೋಡ್ರಮ್ ಇದೆ, ವಾಟರ್ ಸೋರ್ಸ್ ಇದೆ, 4 ಇದೆ. ಕರೆಕ್ಟ್ ಅಲ್ವಾ? ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇದೆ, ಬ್ಯಾಂಕ್ಸ್ ಗಳಿವೆ, ಎಲ್ಲ ಇದೆ. ಎಲ್ಲ ಒಂದು ಜಂಕ್ಷನ್ ನಿಮ್ ಊರಲ್ಲೂ ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಓಕೆನಾ? ಈ ಜಂಕ್ಷನ್ ಅಲ್ಲಿ ನಿಮಗೆ ಒಂದು ಜಾಗ ಅಥವಾ ಮನೆ ಬೇಕು ಅಂತ ಆದ್ರೆ ರೇಟ್ ಎಷ್ಟಿರುತ್ತೆ? ಕರೆಕ್ಟ್ ಅಲ್ವಾ? ಇದು ನಿಮಗೆ ಗೊತ್ತಿದೆ. ಯಾಕೆ ರೇಟ್ ಜಾಸ್ತಿ ಇರುತ್ತೆ? ಯಾಕೆ ರೇಟ್ ಜಾಸ್ತಿ ಇರುತ್ತೆ? ಬಿಕಾಸ್ ಇದು ಸೆಂಟರ್ ಆಫ್ ದ ಸಿಟಿಯಲ್ಲಿ ಇದೆ. ಏನಿದೆ? ಸೆಂಟರ್ ಆಫ್ ದ ಸಿಟಿಯಲ್ಲಿ ಇದೆ, ಅಂದ್ರೆ ಸಿಟಿಯ ಮಧ್ಯದಲ್ಲಿದೆ. ಹಾಗಾಗಿ ಅದು ರೇಟ್ ಜಾಸ್ತಿ ಆಗಿದೆ. ಓಕೆ, ಈಗ ನಮ್ಗೆ ನಮ್ಮ ಬಜೆಟ್ಗೆ ಅದು ಸಿಗಬೇಕು ಅಂದಾಗ ನಾವೇನ್ ಮಾಡ್ತೀವಿ? ಸಿಟಿ ಬೇಡ, ಸಿಟಿಯ ಆಜು ಬಾಜು, ಸಿಟಿಯ ಆಜು ಬಾಜಲ್ಲಿ ನಾನು ಹೋಗ್ತೀನಿ ಅಂತ ಹೋಗ್ತೀವಿ. ಕರೆಕ್ಟ್ ಅಲ್ವಾ? ಇದನ್ನ ತೆಗಿಯೋಣ. ಈಗ ಇದು ಸಿಟಿ. ಸೊ ಸಿಟಿಯ ಆಜು ಬಾಜು ನಾನು ನೋಡ್ತೀನಿ ಅಂತ ಹೇಳಿ ನಾವು ಹೋಗ್ತೀವಿ. ಈ ಸಿಟಿಯ ಆಜು ಬಾಜುಗೆ ಹೋದಾಗ ಅಲ್ಲೇನಾಗುತ್ತೆ? ಆ ಸಿಟಿ ಆಜು ಬಾಜಲ್ಲಿ ಇಲ್ಲಿರುವಷ್ಟು ರೇಟ್ ಇರುವುದಿಲ್ಲ, ಸ್ವಲ್ಪ ಕಮ್ಮಿ ಇರುತ್ತೆ. ಆದ್ರೆ ಫೆಸಿಲಿಟೀಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಲೈಕ್ ರೈಲ್ವೆ ಸ್ಟೇಷನ್ ಬೇಕಾ? ಈ ಸಿಟಿ ಒಳಗ್ ಬರ್ಬೇಕು. ಅಥವಾ ನೀವು ಇದಕ್ಕೆ ಬರ್ಬೇಕಾ, ಬಂದರ್ಗೆ ಬರ್ಬೇಕಾ? ಸಿಟಿ ಒಳಗ್ ಬರ್ಬೇಕು. ಬಸ್ ಸ್ಟ್ಯಾಂಡ್, ಮೇನ್ ಬಸ್ ಸ್ಟ್ಯಾಂಡ್ ಎಲ್ಲ ಬೇರೆ ಊರಿಗೆ ಹೋಗ್ಲಿಕ್ಕೆ ಬೇಕಾ? ಸಿಟಿಗೆ ಬರ್ಬೇಕು. ಕರೆಕ್ಟ್. ಆದ್ರೆ ನೀವು ಸಿಟಿಗೆ ಕನ್ವೀನಿಯನ್ಸ್ ಆಗಿ ಬರೋಕೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಇರುವಂತಹ ಜಾಗ ಸ್ವಲ್ಪ ಔಟರ್ ಅಲ್ಲಿ ಇರುತ್ತೆ. ಇದಕ್ಕೆ ರೇಟ್ ಕಂಪೇರ್ ಮಾಡಿದ್ರೆ ಸಿಟಿಗಿಂತ ಸ್ವಲ್ಪ ಕಮ್ಮಿ ಇರುತ್ತೆ. ಕರೆಕ್ಟ್ ಅಲ್ವಾ? ಇನ್ನು ಮೂರನೇದು ಏನಂತ ಹೇಳಿದ್ರೆ, ಸಿಟಿಗಿಂತನೂ ಹೊರಗಿರುತ್ತೆ. ಸಿಟಿ ಲಿಮಿಟ್ ಅನ್ನ ದಾಟಿ ನಿಮಗೆ ಹೊರಗಿರುತ್ತೆ. ಈ ಹೊರಗಿರುವಂತಹ ರೇಟ್ಸ್ ಕಮ್ಮಿ ಇರುತ್ತೆ ಅಂಡ್ ಜಾಗ ಜಾಸ್ತಿ ಸಿಗುತ್ತೆ. ಏನ್ ಸಿಗುತ್ತೆ? ಜಾಗ ಜಾಸ್ತಿ ಸಿಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಮಧ್ಯದಲ್ಲಿ ನೀವೊಂದು 30-40 ಸೈಟ್ ತಗೊಳ್ಳೋದಂತ ಆದ್ರೆ ನಿಮ್ಗೆ ಇಲ್ಲಿ ಸಿಟಿ ಇದು ಸ್ವಲ್ಪ ಹೊರಗೆ ಬಂದಾಗ ಅದೇ ಸ್ವಲ್ಪ ರೇಟಿಗೆ ಒಂದು 60-40 ವರೆಗೆ ಬರ್ತದೆ, ಏನು 60-80 ಯಾವ್ದೋ ಗೊತ್ತಿಲ್ಲ. ಅದೇ ಇಲ್ಲಿ ಬಂದ್ರೆ 1 ಎಕರೆವರೆಗೂ ಸಿಗ್ಬೋದು, ಸ್ವಲ್ಪ ಹೊರಗಡೆ ಬಂದ್ರೆ. ಕರೆಕ್ಟಾ? ಇದಕ್ಕಿಂತ ಹೊರಗೆ ಬಂದ್ರೆ ಅದೇ ರೇಟ್ ನಾ ಹೇಳ್ತೀನಿ, ಮಾರ್ಕೆಟ್ ರೇಟ್ ಅನ್ನು ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಜಾಗ ಸಿಗ್ಬೋದು. ಜಾಗ ಜಾಸ್ತಿ ಸಿಗ್ಬೋದು, ಇಲ್ಲ ರೇಟ್ ನಮ್ಗೆ ಕಮ್ಮಿ ಆಗ್ಬೋದು. ಕರೆಕ್ಟ್ ಅಲ್ವಾ? ಇದು ಇರುವಂತದ್ದು. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಆದ್ರೆ ಈಗ ನಾನು ಹೇಳಕ್ ಬರ್ತಿರೋದನ್ನ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇದು ಸಿಟಿ. ಈ ಸಿಟಿಯಲ್ಲಿ ನಾವೇನ್ ಹೇಳ್ತೀವಿ? ಫ್ಯಾಕ್ಟ್ರಿ ಇದೆ, ಅದಿದೆ, ಎಲ್ಲ ಇದೆ. ಸೊ ಅದಕ್ಕೆ ಏನ್ ಹೇಳ್ತೀವಿ ನಾವು? ಅದನ್ನ ITM, ಇನ್ ದ ಮನಿ ಅಂತ ಹೇಳ್ತಾರೆ. ಕರೆಕ್ಟ್. ಆದ್ರೆ ನಾನೇನ್ ಹೇಳ್ತೇನೆ, ಇನ್ ದ ಮಿಡಿಲ್, ಅಂದ್ರೆ ಮಧ್ಯದಲ್ಲಿ. ಇನ್ ದ ಮಿಡಿಲ್, ಮಧ್ಯದಲ್ಲಿ ಇರೋದು. ಅದಕ್ಕೇನಾಗುತ್ತೆ? ಯಾವಾಗ್ಲೂ ಸ್ವಲ್ಪ ರೇಟ್ ಜಾಸ್ತಿ. ಯಾವತ್ ಬೇಕಾದ್ರೆ ನೋಡಿ, ಇನ್ ದ ಮನಿಗೆ ಸ್ವಲ್ಪ ರೇಟ್
ಜಾಸ್ತಿ ಇರುತ್ತೆ. ಕರೆಕ್ಟ್ ಅಲ್ವಾ? ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರಿ, ನೋಡಿರ್ತೀರಿ. ಸೊ ನಿಮಗೆ ಇದು ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಏನ್ ಬರುತ್ತೆ? ನೆಕ್ಸ್ಟ್ ಬರುವಂತದ್ದು ಅದಕ್ಕಿಂತ ಸ್ವಲ್ಪ ಔಟರ್ ಅಲ್ಲಿ ನಿಮಗೆ ಒಂದ್ ಸ್ವಲ್ಪ ಫ್ರೀ ಸ್ಪೇಸ್ ಇದ್ದು, ಜಾಗ ಇದ್ದು, ಆರಾಮಾಗಿದ್ದು, ಸಿಟಿಗಿಂತ ಸ್ವಲ್ಪ ಹೊರಗಿದ್ದೀರಿ. ಕರೆಕ್ಟ್ ಅಲ್ವಾ? ಅದಕ್ಕೇನ್ ಹೇಳ್ತಾರೆ? ಅಟ್ ದ ಮನಿ. ಅಂದ್ರೆ ಇದಕ್ಕೇನು ಇನ್ ದ ಮಿಡಿಲ್ ಅಂದ್ವಿ, ಇದಕ್ಕೇನು ಅಟ್ ದ ಮಿಡಿಲ್ ಅಲ್ಲ, ಅರೌಂಡ್ ದ ಮಿಡಿಲ್. ಅಂದ್ರೆ ಮಿಡಿಲಿನ ಸುತ್ತಮುತ್ತ. ಕರೆಕ್ಟ್? ಅರೌಂಡ್ ದ ಮಿಡಿಲ್, ಅದ ಸುತ್ತಮುತ್ತಲಿರುವುದಕ್ಕೆ ನಾವು ATM ಅಂತ ಕರಿತೀವಿ. ಮಾರ್ಕೆಟ್ಗಿಂತ ಸ್ವಲ್ಪ ಹೊರಗಡೆ ಇದ್ದೀವಿ. ಸೊ ನಿಮಗ್ ಗೊತ್ತಿರುತ್ತೆ ಇದೇನಾಗುತ್ತೆ ATM. ಒಮ್ಮೊಮ್ಮೆ ATM ITM ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ATM ಯಾಕೆ ITM ಆಗುತ್ತೆ? ಒಮ್ಮೊಮ್ಮೆ ಸಿಟಿ ಲಿಮಿಟ್ ಅನ್ನ ದೊಡ್ಡದು ಮಾಡ್ತಾ ಹೋಗ್ತಾರೆ, ಅವಾಗ ATM ITM ಆಗೋಕ ಚಾನ್ಸ್ ಇರುತ್ತೆ. ಅದೇ ಒಮ್ಮೊಮ್ಮೆ ಏನಾಗುತ್ತೆ, ITM OTM ಆಗೋ ಚಾನ್ಸಸ್ ಇರುತ್ತೆ. ಯಾಕೆ? ಸಿಟಿಲಿ ಲಿಮಿಟ್ ಅನ್ನ ಕಮ್ಮಿ ಮಾಡಿದ್ರು ಅಂತ ಆದ್ರೆ ಆಟೋಮೆಟಿಕ್ ಆಗಿ ಇದು ಹೊರವಲಯ ಆಗುತ್ತೆ. ಹೊರವಲಯ ಆಗ್ತಿದ್ದಂಗೆ ಅದು OTM ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಿಂತ ಹೊರಗಿರೋದು ಬಂದು OTM. ನಿಮ್ಗೆ OTM ಅಲ್ಲಿ ನೋಡಿದಾಗ ನಿಮ್ಗೆ ಬೇಕಾದಷ್ಟು ಗಾಳಿ, ಬೆಳಕು ಎಲ್ಲ ಫ್ರೀ ಸ್ಪೇಸ್ ತುಂಬಾ ಸಿಗುತ್ತೆ. ಸಿಟಿ ಅಷ್ಟು ಕಂಜೆಸ್ಟೆಡ್ ಆಗಿರೋದಿಲ್ಲ. ಕರೆಕ್ಟ್ ಅಲ್ವಾ? ಒಳ್ಳೆ ಗಾಡಿ ಗಿಡಿ ಎಲ್ಲ ಪಾರ್ಕಿಂಗ್ ಮಾಡೋದಕ್ಕೆ ವ್ಯವಸ್ಥೆ ಈಗೆಲ್ಲ ಇರುತ್ತೆ. ಇದನ್ನೇನ್ ಹೇಳ್ತಾರೆ? OTM ಅಂತ ಕರೀತಾರೆ. OTM ಅಂತ ಅಂದ್ರೆ ಏನೀಗ? ಈಗ ATM ITM ಅಂತ ಹೇಳಿದ್ರೆ ಇನ್ ದ ಮಿಡಿಲ್, ಆಯ್ತಾ? ATM ಅಂತ ಹೇಳಿದ್ರೆ ಅರೌಂಡ್ ದ ಮನಿ. OTM ಅಂದ್ರೆ ಏನು ಅಂದ್ರೆ ಔಟರ್ ದ ಮಿಡಿಲ್. ಮಿಡಿಲ್ಗಿಂತ ಹೊರಗಿರೋದು, ಅದಕ್ಕೆ ಔಟರ್. ಕರೆಕ್ಟಾ? ಹೊರಗೆ ಇದೆ. ಸೊ ಇದನ್ನ ಔಟರ್ ಅಂತ ಕರಿತೀವಿ. ಸೊ ಇದು ಹೇಗಿರುತ್ತೆ ಅಂತ ನೋಡಿದಾಗ, ಇದು ನಾವೀಗ ಮೂರೇ ಲೈನ್ ಹಾಕಿದ್ದೀವಿ. ಓಕೆನಾ? ಇದರಲ್ಲಿ ಎಷ್ಟು ಬೇಕಾದ್ರೆ ಲೈನ್ಸ್ ಗಳನ್ನ ಹಾಕ್ಬೋದು, ಸರ್ಕಲ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್, ಈಗ ಇದು ಸಿಟಿ ಅಂತ ಇಟ್ಕೊಂಡ್ರೆ ಆ ಸಿಟಿಯಲ್ಲೂ ತುಂಬಾ ಸಿಟಿ ನಡುವಿಗೆ ಬರುವ ಹಾಗೆ ಇನ್ನೂ ಸ್ವಲ್ಪ ಸೆಂಟರ್ ಪ್ಲೇಸ್ ವರೆಗೂ ಬರ್ಬೋದು. ಕರೆಕ್ಟಾ? ಅದಕ್ಕೆ ರೇಟ್ ಇನ್ನೂ ಜಾಸ್ತಿ ಇರುತ್ತೆ. ಅದೇ ತರ ಅಟ್ ದ ಮನಿಯಲ್ಲಿ ಒಂದು ಎರಡು ಲೇಯರ್ಗಳು ಇರೋದು. ಓಕೆನಾ? ಔಟ್ ಆಫ್ ದ ಮನಿಯಲ್ಲೂ ಅಷ್ಟೇ ಸುಮಾರು ಲೈನ್ಸ್ ಗಳಿರುತ್ತೆ. ಕರೆಕ್ಟಾ? ಎಷ್ಟು ಬೇಕಾದ್ರೂ ಡಿಫ್ರೆನ್ಸಿಯೇಷನ್ ಬರುತ್ತೆ. ಇದು ಹೇಗೆ ಡಿಫ್ರೆನ್ಸಿಯೇಷನ್ ಮಾಡ್ತಾರೆ ಅಂತ ನೋಡಿದಾಗ ನಿಮಗೆ ಗೊತ್ತಿದೆ. ಈಗ ITM ಅಲ್ಲಿ ರೇಟ್ ಜಾಸ್ತಿ ಆದ್ರೆ ATM ಅಲ್ಲಿ ರೇಟ್ ಜಾಸ್ತಿ ಆಗುತ್ತಾ? OTM ಅಲ್ಲೂ ರೇಟ್ ಜಾಸ್ತಿ ಆಗುತ್ತೆ. ಹೇಗೆ? ಫಾರ್ ಎಕ್ಸಾಂಪಲ್, ನಮ್ಮ ಪ್ರಾಪರ್ಟಿ ಅಥವಾ ಮನೆ ಅಥವಾ ಒಂದು ಆಸ್ತಿ ಗೀಸ್ತಿ ಏನೋ ಪರ್ಚೇಸ್ ಮಾಡಕ್ ಹೋಗ್ತೀವಿ. ITM ಅಂದ್ರೆ ಸಿಟಿಯಲ್ಲಿ ನಾವು ಪರ್ಚೇಸ್ ಮಾಡಕ್ ಹೋದಾಗ ಆ ಸಿಟಿಯಲ್ಲಿ ಈಗ ರೇಟ್ ಜಾಸ್ತಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಮೊದಲು 1 ಲಕ್ಷಕ್ಕೆ ತಗೊಳ್ತಾ ಇದ್ದಿದ್ದು ಈಗ 1.5 ಲಕ್ಷ ಆಗಿರುತ್ತೆ. 1.5 ಲಕ್ಷ ಆಗ್ತಿದ್ದಂಗೆನೆ ಇಲ್ಲಿ 80,000 ಇದ್ದಿದ್ದೇನಾಗುತ್ತೆ, 1 ಲಕ್ಷ ಆಗತ್ತೆ. ಇದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಅದಾಯ್ತಾ? ಅದೇ ತರ ಇಲ್ಲಿ ಹೊರಗಡೆ ಬಂದಾಗ 50,000 ರೂಪಾಯಿ ಇತ್ತು ಒಂದ್ ಎಕರೆಗೆ ಅಥವಾ ಇದಕ್ಕೆ. ಸಡನ್ ಆಗಿ ಒಂದು ಕುಂಟೆಗೋ ಅದೇನೇನು ಹೇಳ್ತಾರಲ್ಲ ಆ ರೀತಿ 50,000 ಇದ್ದಿದ್ದು 80,000 ಆಗಕ್ಕೆ ಶುರು ಆಗುತ್ತೆ. ಯಾಕೆ? ಇಲ್ಲಿ ರೇಟ್ ಜಾಸ್ತಿ ಆದಾಗ ಇಲ್ಲಿ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ನಾವು ಹೇಳೋದು, ಯಾವಾಗ್ಲೂ ನೋಡ್ತಾ ಇರ್ತೀವಲ್ಲ, ಇಲ್ಲಿ ರೇಟ್ ಜಾಸ್ತಿ ಆದಾಗ ಇಲ್ಲಿ ರೇಟ್ ಜಾಸ್ತಿ ಆಗುತ್ತೆ. ಆದ್ರೆ ರೇಟ್ ಹೇಗೆ ಜಾಸ್ತಿ ಆಗುತ್ತೆ ಅಂತ ನೋಡಿದಾಗ, 1 ರೂಪಾಯಿ ಮಾರ್ಕೆಟ್ ಅಲ್ಲಿ 1 ರೂಪಾಯಿ ಜಾಸ್ತಿ ಆದ್ರೆ, ಅಂದ್ರೆ ಮಾರ್ಕೆಟ್ ಅಲ್ಲಿ 1 ರೂಪಾಯಿ ಜಾಸ್ತಿ ಆದ್ರೆ ಒಳಗಡೆ ಅದು 1 ರೂಪಾಯಿ ಜಾಸ್ತಿ ಆಗುತ್ತೆ. ಓಕೆನಾ? ಅದಕ್ಕಿಂತ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ. ದೂರ ಹೋಗ್ತಿದ್ದಂಗೆ 1ರಿಂದ ಕಮ್ಮಿ ಆಗಿ ಇಲ್ಲ ಅಟ್ ದ ಮನಿಗೆ ಬಂದಾಗ 50 ಪೈಸಾ ಜಾಸ್ತಿ ಆಗುತ್ತೆ. ಎಷ್ಟು? 50 ಪೈಸಾ. ಓಕೆನಾ? ಇಲ್ಲಿ 1 ರೂಪಾಯಿ ಜಾಸ್ತಿ ಆಗಿರುತ್ತೆ. ಹತ್ತತ್ರ ಬಂದಾಗ 90, 80, 70, 60, 50 ಆಯ್ತು. ಈಗ 50ರಿಂದ ಅದು OTM ಬರೋದ್ರೊಳಗೆ ಅದು ಇನ್ನೂ ರೇಟ್ಗಳು ಕಮ್ಮಿ ಆಗಿ 45 ಪೈಸದಿಂದ ಶುರು ಆಗುತ್ತೆ. 45, 40, 30, 20 ಅಂದ್ರೆ ಸರ್ಕಲ್ಗಳಿವೆ ಅಂತ ಲೆಕ್ಕ ಹಾಕೊಳ್ಳಿ. ಆ ಸರ್ಕಲ್ ಅಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 1 ರೂಪಾಯಿ ಆದಾಗ ಇಲ್ಲೆಲ್ಲ ಕಮ್ಮಿ ಆಯ್ತಾ? ಇದು ಈಗ ರೇಟ್ಸ್ ಗಳೆಲ್ಲ ಆಚೆ ಈಚೆ ಜಾಸ್ತಿ ಆಗ್ತಾ ಹೋಗೋದಕ್ಕೆ ಕಾರಣಗಳನ್ನ ನೀವು ತಿಳ್ಕೊಂಡ್ರಿ. ಈಗ ಈ ಜಾಗ ನೀವೆಲ್ಲ ಇಟ್ಕೊಂಡ ಸ್ವಲ್ಪ ವಿಡಿಯೋ ದೊಡ್ಡದಾಗಿದ್ರು ನಾವು ಲೈವ್ ಅಲ್ಲಿ 1 ಅವರ್ ಕೂತ್ಕೊಳ್ತೀವಿ. ಇದಕ್ಕೂ ನೀವು 1 ಅವರ್ ಕೂತ್ ಕಲಿಬೇಕು. ಸ್ವಲ್ಪ ವಿಡಿಯೋ ದೊಡ್ಡದಾದ್ರೂ ಗಮನ ಕೊಟ್ಟು ಕೇಳಿ. ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆನಾ?
ನೆಕ್ಸ್ಟ್ ಏನಾಯ್ತು, ಈ ಜಾಗಕ್ಕೆ ಎರಡು ವ್ಯಕ್ತಿಗಳು ಬರ್ತಾರೆ. ಒಬ್ರು ಯಾರು, ಸಿ ಅಂತ. ಅವ್ರು ಏನ್ ಮಾಡ್ತಾರೆ, ಮಾರ್ಕೆಟ್ ರೇಟ್ ಅನ್ನ ಜಾಸ್ತಿ ಮಾಡೋದೇ ಕೆಲಸ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ಈಗ ಅಲ್ಲಿ ಮಧ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಬಂತು, ಈಗ ಅಲ್ಲಿ ರೇಟ್ ಜಾಸ್ತಿ ಆಗುತ್ತೆ, ಓಕೆನಾ, ಈಗ ಅದನ್ನ ನಾವು ತಾಲೂಕು ಮಾಡ್ತಾ ಇದ್ದಾರೆ, ಸೊ ರೇಟ್ ಜಾಸ್ತಿ ಆಗುತ್ತೆ, ಓಕೆನಾ. ಅದಾದ್ಮೇಲೆ ಅಲ್ಲೊಂದು ಕಾಲೇಜ್ ಬರ್ತಾ ಇದೆ, ದೊಡ್ಡ ಕಾಲೇಜ್ ಬರ್ತಾ ಇದೆ, ಸೊ ರೇಟ್ ಜಾಸ್ತಿ ಆಗುತ್ತೆ. ಅಲ್ಲಿ ಫ್ಯಾಕ್ಟ್ರಿ ಬರ್ತಾ ಇದೆ, ಅದಕ್ಕೆ ರೇಟ್ ಜಾಸ್ತಿ ಆಗುತ್ತೆ. ಈ ರೀತಿ ಹೇಳಿ 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 ಅದನ್ನ ರೇಟ್ ಅನ್ನ ಜಾಸ್ತಿ ಮಾಡಿಸೋ ಕೆಲಸ ಯಾರ್ದು, ಈ ಕಾಲ್ ಆಪ್ಷನ್ ಅದು, ಓಕೆನಾ. ಅದೇ ಟೈಮ್ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಯಾರು, ಪುಟ್ಟವ್ರು. ಇವ್ರು ಏನ್ ಹೇಳ್ತಾರೆ, ಅವರು ಡಲ್ ಮಾಡೋದು. ಅಂದ್ರೆ ಕಾಲೇಜ್ ಬರುದಿಲ್ಲ, ಕಾಲೇಜು ಬೇರೆ ಊರಿಗೆ ಹೋಗುತ್ತೆ, ತಾಲೂಕ ಮಾಡುದಿಲ್ಲ, ಅದೆಲ್ಲೋ ಹೋಗುತ್ತೆ, ಆಯ್ತಾ, ನಮ್ಗೆ ಇಲ್ಲಿ ಏನು ಡೆವಲಪ್ಮೆಂಟ್ ಇಲ್ಲ, ಫ್ಯಾಕ್ಟ್ರಿ ಗಿಟ್ರಿ ನೀರೇ ಇಲ್ಲ ನಮ್ಮಲ್ಲಿ, ಬರುದಿಲ್ಲ ಅಂತ ಹೇಳಿ ಹೇಳಿ ರೇಟ್ ಅನ್ನ ಕಮ್ಮಿ ಮಾಡೋ ಕೆಲಸ ಯಾರು ಮಾಡ್ತಾ ಇರ್ತಾರೆ, ಪುಟ್ ಆಪ್ಷನ್ ಅವ್ರು ಮಾಡ್ತಾ ಇರ್ತಾರೆ. ಒಂದು ಕಾಲ್ ಆಪ್ಷನ್ ಅವ್ರು ಮಾಡ್ತಾ ಇರ್ತಾರೆ, ಇವೊಂದು ಪುಟ್ ಆಪ್ಷನ್ ಅವ್ರು ಮಾಡ್ತಾರೆ. ಈಗ ಇಬ್ರು ಇರ್ತಾರೆ, ಇಬ್ರಿಗೂ ಜಾಗ ಎಲ್ಲೆಲ್ಲಿದೆ, ಅವ್ರ ಹತ್ರ ITM ಅಲ್ಲೂ ಇದೆ, ATM ಅಲ್ಲೂ ಇದೆ, ಮತ್ತೆ OTM ಅಲ್ಲೂ ಇದೆ. ಅಂದ್ರೆ ನಮ್ಮ ಮಧ್ಯದಲ್ಲಿ, ಮಾರ್ಕೆಟಿನ ಮಿಡಿಲ್ ಅಲ್ಲಿ, ಮಾರ್ಕೆಟಿನ ಸುತ್ತಮುತ್ತ, ಮಾರ್ಕೆಟಿನ ಹೊರಗೆ, ಓಕೆನಾ, ಈ ಮೂರು ಕಡೆನೂ ಅವರ ಜಾಗಗಳು ಇವೆ. ಅದಕ್ಕೆ ಅವ್ರು ಯಾವತ್ತು ರೇಟ್ ಅನ್ನ ಜಾಸ್ತಿ ಮಾಡುದು, ರೇಟ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ಇವರಿಬ್ರು ಪ್ರಯತ್ನ ಪಡ್ತಾ ಇರ್ತಾರೆ. ಇವರ ಮಾತನ್ನ ಕೇಳಿ ಇನ್ನೊಂದಿಬ್ರು ವ್ಯಕ್ತಿಗಳು ಬರ್ತಾರೆ. ಯಾರವರು, ಒಬ್ರು ಬೈಯರ್, ಸರಿಯಾ. ಅವ್ರು ಏನ್ ಥಿಂಕ್ ಮಾಡ್ತಾರೆ, ಓ ಇವನ್ ಹೇಳ್ತಿರೋ ಸರಿ, ಅಥವಾ ಇವನ್ ಹೇಳ್ತಿರೋ ಸರಿ, ಯಾರು ಬೇಕಾದ್ರೆ ಆಗಿರ್ಬೋದು, ಇವನ್ ಹೇಳ್ತಿರೋ ಸರಿ, ಇವನ್ ಹೇಳಿದ್ ನಡೆಯುತ್ತೆ ಅಂತೇಳಿ ಇವನ್ ಹೇಳಿದ್ದನ್ನ ಬೈ ಮಾಡೋದು. ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದನ್ನ ಬೈ ಮಾಡೋದು. ಇವನ್ ಹೇಳ್ತಿರೋ ಸರಿ, ಮಾರ್ಕೆಟ್ ಬೀಳ್ಬೋದು, ಸೊ ಬಿದ್ದಾಗ ನನಗೆ ಲಾಭ ಆಗ್ಬೇಕು, ಸೊ ನಾನು ಇದರಲ್ಲಿ ಕೆಳಗಿನ ರೇಟ್ ಅಲ್ಲಿ ನಾನು ಬೈ ಮಾಡ್ತೀನಿ, ಅಂದ್ರೆ ಕೆಳಗೆ ಬೀಳುತ್ತೆ ಅನ್ನೋ ಕಡೆಗೆ ನಾನು ಇರ್ತೀನಿ ಅನ್ನೋ ರೀತಿಯಲ್ಲಿ ಇವನ್ ಡೈರೆಕ್ಷನ್ ಅಲ್ಲೋ ಅಥವಾ ಇವನ್ ಡೈರೆಕ್ಷನ್ ಅಲ್ಲೋ ಇವನ್ ಕೂತ್ಕೊಳ್ತಾನೆ. ಇವನ್ ಖಾಲಿ ಬೈ ಮಾಡೋದು. ಇವನಿಗೆ ರಿಸ್ಕ್ ಕಮ್ಮಿ, ಯಾಕೆ ರಿಸ್ಕ್ ಕಮ್ಮಿ, ಅವನ್ ಖಾಲಿ ಅಡ್ವಾನ್ಸ್ ಕೊಟ್ಟು ಜಾಗ ತಗೊಳೋನು, ಅವನ್ ಪೂರ್ತಿ ಪೇಮೆಂಟ್ ಮಾಡಲ್ಲ, ಅಡ್ವಾನ್ಸ್ ಕೊಡೋದು ಮಾತ್ರ ಕೆಲಸ. ಈಗ ಒಂದ್ ಜಾಗ ಇದೆ, ಇದಕ್ಕೆ ರೇಟ್ ನಾಳೆ ಜಾಸ್ತಿ ಆಗ್ಬೋದು, ನೋಡಪ್ಪ ನನಗೆ 1 ಲಕ್ಷಕ್ಕೆ ನೀವು ಕೊಡ್ಬೇಕು, ತಗೋ ಟೋಕನ್ ಅಡ್ವಾನ್ಸ್ 1,000 ರೂಪಾಯಿ, ಎಂತ ಟೋಕನ್ ಅಡ್ವಾನ್ಸ್ 1,000 ರೂಪಾಯಿ ತಗೋ, 1 ಲಕ್ಷ ರೂಪಾಯಿ ಆಗ್ಬೋದು ಅಂತ ಗೊತ್ತಿರುತ್ತೆ. ಟೋಕನ್ ಅಡ್ವಾನ್ಸ್ 1,000 ರೂಪಾಯಿ ತಕೊಂಡು ನನಗೆ 80,000 ಕೊಡ್ಬೇಕು. ಇವನ್ ಯಾರನ್ನ ಇನ್ಫ್ಲೂಯೆನ್ಸ್ ಮಾಡ್ಕೊಂಡಿದ್ದಾನೆ, ಇವನನ್ನ ಇನ್ಫ್ಲೂಯೆನ್ಸ್ ಮಾಡ್ಕೊಂಡಿದ್ದಾನೆ, ಕರೆಕ್ಟಾ. ಸೊ ಅದೇ ರೀತಿಯಲ್ಲಿ ಕೆಲವು ಸಲ ಏನಾಗುತ್ತೆ, ಮಾರ್ಕೆಟ್ ಫಾಲ್ ಆಗ್ತಾ ಇರುತ್ತೆ, ಫಾಲ್ ಅಂದ್ರೆ ರೇಟ್ ಕಮ್ಮಿ ಆಗ್ತಾ ಇರುತ್ತೆ, ಆವಾಗ ಇನ್ನೂ ರೇಟ್ ಕಮ್ಮಿ ಆಗ್ಬೋದು, ಆವಾಗ ನನಗೆ ಲಾಸ್ ಆಗುತ್ತೆ ಅಂತ ಹೇಳಿ ಅವನು ಅದನ್ನ ಬೇಗ ಮಾರ್ತಾನೆ. ಆ ಮಾರೋನು, ಇವನ್ ಬೈಯರು ಆಟೋಮೆಟಿಕ್ ಆಗಿ ಇನ್ನೊಂದು ರೂಪ ತಕೊಂಡ್ ಬರ್ತಾನೆ, ಅವನು ಸೆಲ್ಲರ್ ಆಗ್ತಾನೆ. ಸೆಲ್ಲರ್ ಯಾವತ್ತು ಎದುರೋದು ಏನಂತ ಹೇಳಿದ್ರೆ, ಮಾರ್ಕೆಟ್ ಮೇಲೆ ಹೋಗಲ್ಲ, ಬೀಳುತ್ತೆ, ಮಾರ್ಕೆಟ್ ಬೀಳುತ್ತೆ ಅನ್ನೋದನ್ನೇ ಆಲೋಚನೆ ಮಾಡೋನು ಸೆಲ್ಲರ್. ಇವನಿಗೊಂದು ಸ್ವಲ್ಪ ರಿಸ್ಕ್ ಜಾಸ್ತಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಒಂದು ಜಾಗ ಇದೆ, ಅದಕ್ಕೊಂದು 1 ಲಕ್ಷ ರೂಪಾಯಿ ಹೋಗ್ಬೋದು ಅಂತ ಅಂದಾಜು ಮಾಡ್ತಾ ಇರ್ತಾರೆ, ಇವನು ಹೋಗಲ್ಲ ಅಂತ ಥಿಂಕ್ ಮಾಡ್ತಾನೆ. ಥಿಂಕ್ ಮಾಡಿ ಇವನು ಏನ್ ಹೇಳ್ತಾನೆ, 80,000 ರೂಪಾಯಿ ಈಗ ಸಿಕ್ಬಿಡ್ಲಿ ಸಾಕು ನನಗೆ, 1 ಲಕ್ಷ ಎಲ್ಲ ಹೋಗಲ್ಲ ಅಂತೇಳಿ 80,000ಕ್ಕೆ ಮಾರ್ಲಿಕ್ಕೆ ರೆಡಿ ಆಗ್ತಾನೆ. ಸೊ 80,000ಕ್ಕೆ ಮಾರ್ಲಿಕ್ಕೆ ರೆಡಿ ಅವನು ಆಪ್ಷನ್ ಸೆಲ್ಲರ್. 80,000 ರೂಪಾಯಿಗೆ ತಕೊಂಡು 1 ಲಕ್ಷಕ್ಕೆ ಮಾರೋಣ ಅಂತ ಹೇಳೋನು ಆಪ್ಷನ್ ಬೈಯರ್, ಓಕೆನಾ. ಇಬ್ಬರ ಆಲೋಚನೆಯಲ್ಲಿ ಏನು, ಇವರಿಬ್ರಿಗೂ ಇನ್ಫ್ಲೂಯೆನ್ಸ್ ಮಾಡ್ತಿರೋದು ಈ CE ಮತ್ತೆ ಈ PE ಅವರು. ಯಾಕೆ, ಅವರಿರುವ ಜಾಗದ ಡಿಪೆಂಡೆಂಟ್ ಆಗಿ ಮಾಡ್ತಾ ಇರ್ತಾರೆ, ಓಕೆನಾ. ಸೊ ಯಾರಾದ್ರೂ ರಿಸ್ಕ್ ಇದ್ದೇ ಇದೆ, ಯಾರಾದ್ರೂ ರಿವಾರ್ಡ್ ಇದ್ದೇ ಇದೆ, ಓಕೆನಾ. ನೆಕ್ಸ್ಟ್ ಬರೋದು ಏನಂತ ಹೇಳಿದ್ರೆ, ಇವರಿಬ್ಬರಿಗೂ ಇರುವಂತಹ ವ್ಯಾಲ್ಯೂ, ಏನ್ ಬೆಲೆ ಕಟ್ಟಿದಾರೋ, 1 ಲಕ್ಷನೋ 80,000ನೋ 10,000ನೋ 1 ಕೋಟಿಯೋ, ಆ ಬೆಲೆ ಕಟ್ಟೋದಕ್ಕೆ ಅದಕ್ಕೆ ಮೇನ್ ಆಗಿ ಕಾರಣ ಬರೋದು ಒಂದು ರಿಯಲ್ ಆದಂತಹ ದುಡ್ಡು. ಅಂದ್ರೆ ಈಗ ಗೌರ್ಮೆಂಟ್ ಅಲಾಟೆಡ್ ರೇಟ್ ಅಂತ ಹೇಳ್ತಾರಲ್ಲ, ಗೌರ್ಮೆಂಟ್ ರೇಟ್ ಇದು ರಿಯಲ್ ರೇಟ್. ಅದ್ರ ಒಟ್ಟಿಗೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಅದೇನಂತ ಹೇಳಿದ್ರೆ ಅದು ಟೈಮ್, ಅಂದ್ರೆ ಸಮಯ.
ಆ ಸಮಯದಿಂದಾಗಿ ಆ ರೇಟ್ ಬರುತ್ತೆ. ಉದಾಹರಣೆಗೆ ಈಗ ನಿಮ್ಮ ಹತ್ರ ಒಂದು ಜಾಗ ಇದೆ. ಆ ಜಾಗಕ್ಕೆ ನೀವ್ ಹೇಳ್ತೀರಿ, ನೋಡಪ್ಪ ಇವಾಗ್ಲೇ ನನಗೆ ರೆಡ್ಡಿ ಕ್ಯಾಶ್ ಕೊಡೋದಿದ್ರೆ ಇದಕ್ಕೆ ನಾನು 80,000 ಕೊಡ್ತೀನಿ. ರೆಡಿ ಕ್ಯಾಶ್ ಇವಾಗ್ಲೇ. ಟೈಮ್ ಯಾವಾಗ? ಇವಾಗ್ಲೇ. ಅವಾಗ ಏನಾಯ್ತು, ಈ ವ್ಯಾಲ್ಯೂ ಅನ್ನೋದು ಜಾಸ್ತಿ ಆಗಿರುತ್ತೆ, ಇಲ್ಲ ನಿಮ್ಗೆ ಕಮ್ಮಿಯಲ್ಲಿ ಸಿಕ್ಕಿರುತ್ತೆ. ಆದ್ರೆ ಈ ಟೈಮ್ ಡಿಪೆಂಡೆಂಟ್. ಒಂದು ವೇಳೆ ಅವ್ನು ಕೊಟ್ಟ ಟೈಮಲ್ಲಿ ನಮ್ ಕೈಲಿ ತಗೊಳಕ್ ಆಗ್ಲಿಲ್ಲ, ಅವಾಗ ಏನಾಗ್ಬೋದು, ಆ ರೇಟು ಜಾಸ್ತಿಯೂ ಆಗ್ಬೋದು ಅಥವಾ ಕಮ್ಮಿಯೂ ಆಗ್ಬೋದು. ಕರೆಕ್ಟಾ? ಅದೇ ತರ ಕೆಲವು ಸಲ ಏನಾಗುತ್ತೆ, ಕೆಲವು ಜಾಗಕ್ಕೆ ಕೆಲವು ಟೈಮಲ್ಲಿ ಬೆಲೆ ಬರುತ್ತೆ. ಉದಾಹರಣೆಗೆ ಯಾವುದೋ ಒಂದು ಫ್ಯಾಕ್ಟ್ರಿ ಆಗ್ತಾರೆ, ಹಾಕಿದ ತಕ್ಷಣ ಸುತ್ತಮುತ್ತ ರೇಟ್ಗಳೆಲ್ಲ ಸೀನ್ಯದ ರೈಸ್ ಆಗುತ್ತೆ. ಅದು ಸರ್ಟೆನ್ ಪೀರಿಯಡ್ ವರೆಗೆ. ಅದಾದ್ಮೇಲೆ ಏನಾಗುತ್ತೆ, ಅದಕ್ಕೆ ಬೆಲೆ ಇರಲ್ಲ. ಕರೆಕ್ಟಾ? ಅದಕ್ಕೆ ನೀವು ಕೆಲವು ಸಲ ನೋಡಿರ್ಬೋದು, ಕೆಲವು ಸ್ಟ್ರೈಕ್ ಪ್ರೈಸ್ ಅನ್ನ ನೀವು ತಕೊಂಡು ಸ್ವಲ್ಪ ಹೊತ್ತಿಗೆ ಅದಕ್ಕೆ ರೇಟ್ ಸಿಕ್ಕಾಪಟ್ಟೆ ಹ್ಯಾಡ್ ಆಗಿರುತ್ತೆ. OTM ಆಗಿರ್ಲಿ ಅಥವಾ ITM ಆಗಿರ್ಲಿ, ಅದನ್ನ ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು, ನೀವು ತಕೊಂಡ ರೇಟ್ಗಿಂತ ಅದು ರೇಟ್ ಜಾಸ್ತಿ ಆಗೋಗುತ್ತೆ ಏಕ್ದಮ್. ಆಮೇಲಿಂದ ಅದು ನಿಧಾನಕ್ಕೆ ರೇಟ್ ಕರಗ್ತಾ ಹೋಗುತ್ತೆ. ಓಕೆನಾ? ಸೊ ಇದು ಟೈಮ್ ಮತ್ತೆ ವ್ಯಾಲ್ಯೂ ಇಂದಾಗಿ ಬರುವಂತ. ಸಮಯಕ್ಕೆ ಸರಿಯಾಗಿ ಊಟಕ್ಕಿಲ್ದರೆ ಉಪ್ಪಿನಕಾಯಿ ಆಗ್ಬಾರ್ದು. ಆ ಜಾಗ ಕರೆಕ್ಟ್ ಆಗಿ ಊಟದ ಟೈಮಲ್ಲಿ ಸಿಕ್ಕಿದ್ರೆ ಆ ಉಪ್ಪಿನಕಾಯಿಗೆ ರುಚಿ ಜಾಸ್ತಿ, ಇಲ್ದಿದ್ರೆ ಆ ಉಪ್ಪಿನಕಾಯಿಗೆ ರುಚಿ ಇಲ್ಲ. ಸೊ ಟೈಮ್ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಯಾವುದೇ ಇರ್ಬೋದು, ITM ಇರ್ಬೋದು, OTM ಇರ್ಬೋದು, ATM ಇರ್ಬೋದು, ಅದಕ್ಕೆ ವ್ಯಾಲ್ಯೂ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಈಗ ನಾವು ಸ್ವಲ್ಪ ವ್ಯಾಲ್ಯೂ ಅನ್ನ ಇನ್ನು ಸ್ವಲ್ಪ ಡೀಟೇಲ್ ಆಗಿ ತಗೊಳ್ಳೋದಂದ್ರೆ ಅದನ್ನ ನಾವು ಏನಂತ ಕರಿತೀವಿ, ಪ್ರೀಮಿಯಂ ಅಂತ ಕಟ್ತೀವಿ. ಪ್ರೀಮಿಯಂ ಕಟ್ಟೋದೆಲ್ಲಿ? LIC ಪ್ರೀಮಿಯಂ ಕಟ್ತೀವಿ, ನೆನಪಿದ್ಯಾ? ಏನಕ್ಕೆ ಪ್ರೀಮಿಯಂ ಕಟ್ಟೋದು? ಪ್ರೀಮಿಯಂ ಕಟ್ಟೋದೇನಂದ್ರೆ, ನಾನು ಸ್ವಲ್ಪ ದುಡ್ಡು ಕಟ್ತಾ ಇರ್ತೀನಿ, ನನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀನ್ ದೊಡ್ಡ ದುಡ್ಡು ಕೊಡಬೇಕು ಅಂತ, ಅದಕ್ಕೆ ಪ್ರೀಮಿಯಂ. ಸೊ ಅದ್ ಕೊಡ್ಬೇಕಂದ್ರೆ ಅದರಲ್ಲಿ 2 ರೀತಿಯ ರೇಟ್ಗಳನ್ನ ಇಟ್ಟಿದ್ದಾರೆ. ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂತ ಹೇಳ್ತಾರೆ, ಅದು ನಿಜವಾದ ಅದರ ದುಡ್ಡು. ಎರಡನೇದು ಸಮಯದ ದುಡ್ಡು. ಕರೆಕ್ಟಾ? ಈಗ ಮಾರ್ಕೆಟ್ ವ್ಯಾಲ್ಯೂ ಯಾರು ತಗೊಳ್ತಾರೆ? ಮಾರ್ಕೆಟ್ ವ್ಯಾಲ್ಯೂ ಯಾರು ಪರ್ಚೇಸ್ ಮಾಡಲ್ಲ, ಎಲ್ಲರಿಗೂ ಗೊತ್ತು. ಮಾರ್ಕೆಟ್ ವ್ಯಾಲ್ಯೂ ಸುಮ್ಮನೆ ಗೌರ್ಮೆಂಟ್ ಇಡೋದು, ಮಾರ್ಕೆಟ್ ವ್ಯಾಲ್ಯೂ ಟ್ಯಾಕ್ಸ್ಗೋಸ್ಕರ. ಅದೇ ರಿಯಲ್ ಆಗಿ ಅದಕ್ಕೆ ಟೈಮ್ ಆ್ಯಡ್ ಆಗುತ್ತೆ. ಟೈಮ್ ಆ್ಯಡ್ ಆಗಿ ಅದಕ್ಕೊಂದು ರೇಟ್ ಫಿಕ್ಸ್ ಆಗುತ್ತೆ, ಅದನ್ನ ಪ್ರೀಮಿಯಂ ಅಂತ ಕರಿತೀವಿ. ಕರೆಕ್ಟಾ? ಈ ಇಂಟ್ರೆನ್ಸಿಕ್ ವ್ಯಾಲ್ಯೂಕ್ಕಿಂತ ಕಮ್ಮಿ ಯಾರು ಕೊಡಲ್ಲ. ಕೊಡ್ತಾರೆ ಯಾರಾದ್ರೂ? ಕೊಡಲ್ಲ, ಯಾರು ಕೊಡಲ್ಲ. ಅರೆ ಈ ಟೈಮ್ ವ್ಯಾಲ್ಯೂ ಅನ್ನೋದು ಜಾಸ್ತಿಯೂ ಆಗ್ಬೋದು, ಕಮ್ಮಿಯೂ ಆಗ್ಬೋದು. ಕರೆಕ್ಟಾ? ಇದು ಟೈಮ್ ವ್ಯಾಲ್ಯೂ ಅಲ್ಲಿ ಇರುವಂತಹ ವಿಷಯ. ಸೊ ಈಗ ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಏನು ಅಂತ ನೋಡೋಣ. ಅದು ನಮ್ಮ ಸ್ಟ್ರೈಕ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿದೆ. ಸ್ಟ್ರೈಕ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಈಗ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂಗೂ ನಮ್ಮ ಸ್ಟ್ರೈಕ್ ಪ್ರೈಸ್ ಇರುವ ವ್ಯತ್ಯಾಸದಲ್ಲಿ ಅದು ಡಿಸೈಡ್ ಆಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ಗೋಸ್ಕರ ನಾನು ನಿಮ್ಗೆ ಚಾರ್ಟ್ ಅದನ್ನೇ ಕರ್ಕೊಂಡು ಹೋಗಿ ತೋರಿಸ್ತೀನಿ, ಅವಾಗ ನಿಮ್ಗದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ಈಗ ಉದಾಹರಣೆಗೆ ನೋಡಿ, ಇವಾಗ ಮಾರ್ಕೆಟ್ 22,442 ರೂಪಾಯಿ ಇದೆ. 40 ಅಂತ ಇಟ್ಕೊಂಡು ಲೆಕ್ಕಕ್ಕೆ ಸುಲಭ, ನಾವು ಸ್ವಲ್ಪ ಮ್ಯಾಕಲ್ ವೀಕ್, ಅದಕ್ಕೋಸ್ಕರ 22,440 ಮಾರ್ಕೆಟ್ ಇದೆ. ಇದು ಕರೆಂಟ್ ಮಾರ್ಕೆಟ್ ಪ್ರೈಸ್. ಸರಿ, ಈಗ ನಾನ್ ತಗೊಳ್ತಾ ಇರೋದು 22,250 ಕಾಲ್ ಆಪ್ಷನ್. ಈಗ ಇದರಲ್ಲಿ ಇಂಟ್ರೆಸ್ಟಿಕ್ ವ್ಯಾಲ್ಯೂ ಅಂದ್ರೆ ನಿಜವಾದ ಗೌರ್ಮೆಂಟ್ ದುಡ್ಡು ಎಷ್ಟಿದೆ, ಆಕ್ಚುಲಿ ಗೌರ್ಮೆಂಟ್ ದುಡ್ಡು ಅಲ್ಲ, ನೀವು ಹಂಗೆ ತಿಳ್ಕೊಬೇಡಿ, ನಾನು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಜವಾದ ಗೌರ್ಮೆಂಟ್ ದುಡ್ಡು ಎಷ್ಟಿದೆ ಅಂತ ನೋಡಿದಾಗ 250, 440 ಎಷ್ಟಿದೆ? 350, 450, 190 ರೂಪಾಯಿ ಇದೆ. ಕರೆಕ್ಟಾ? 190 ರೂಪಾಯಿ ಅದಕ್ಕೆ ಗೌರ್ಮೆಂಟ್ ರೇಟ್, ಈಗಿನ ಗೌರ್ಮೆಂಟ್ ರೇಟ್. ಈಗ ನಾವು ಆಪ್ಷನ್ ಚಾರ್ಟ್ ಅನ್ನು ಓಪನ್ ಮಾಡಿ ನೋಡೋಣ. ಇದರಲ್ಲಿ 22,250 ಸ್ಟ್ರೈಕ್ ಪ್ರೈಸ್ ಅನ್ನ ತಗೋಣ. ಸಿ ನಲ್ಲಿ ನೋಡೋಣ ಎಷ್ಟಿದೆ? 247 ರೂಪಾಯಿ ಇದೆ. ಅದನ್ನ ಎಲ್ಲಿ ಹೇಳ್ತಾರೆ? ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತ ಹೇಳ್ತಾರೆ. ಈಗ ಮಾರ್ಕೆಟ್ ಅಲ್ಲಿ ಕ್ಲೋಸ್ ಆಗೋ ಟೈಮ್ ಅಲ್ಲಿ 22,250 ಬೆಲೆ 247 ರೂಪಾಯಿ ಇದೆ. ನಾವೆಷ್ಟು ಲೆಕ್ಕ ಹಾಕಿದ್? ಗೌರ್ಮೆಂಟ್ ರೇಟು 190. ಹಾಗಾದ್ರೆ 247ರಲ್ಲಿ 190 ಕಳೆದ್ರೆ ಏನ್ ಸಿಗುತ್ತೆ? 14 9 ಹೋದ್ರೆ 5,
57 ರೂಪಾಯಿ. ಇದು 57 ರೂಪಾಯಿ ಏನು ಅಂತ ನೋಡಿದ್ರೆ ಇದು ಟೈಮ್ ವ್ಯಾಲ್ಯೂ, ಅಂದ್ರೆ ಸಮಯದ ದುಡ್ಡು. ಅದು ಆಕ್ಚುಯಲ್ ದುಡ್ಡು ಅಲ್ಲ. ಯಾವಾಗಿನದು? ಇದು ನಾನು ನೋಡ್ತಿರೋದು ಸೋಮವಾರ. ಸೊ ನಮ್ಗಿನ್ನು ಗುರುವಾರಕ್ಕೆ ಎಕ್ಸ್ಪೈರಿ. ಅದನ್ನ ಏನ್ ಹೇಳ್ತಾರೆ, ಇಲ್ಲಿ ಬರ್ತಿದ್ದಾರೆ 13ನೇ ತಾರೀಕಿನವರೆಗೆ. 13ನೇ ತಾರೀಕಿನ ಒಳಗೆ ಈ 57 ರೂಪಾಯಿ ಮಾರ್ಕೆಟ್ ಇದ್ದಲ್ಲೇ ಇದ್ರೆ, 440ರಲ್ಲೇ ಇದ್ರೆ, ನೀವು ನೋಡ್ತಿದ್ದಂಗೆನೆ ನೀವು ತಗೊಂಡಿದ್ ರೇಟ್ಗಿಂತ 57 ರೂಪಾಯಿ ಕಮ್ಮಿ ಆಗಿ ಹೋಗುತ್ತೆ. ಇದನ್ನ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಅದನ್ನ ಏನ್ ಹೇಳ್ತಾರೆ, ಡಿ ಕೆ ಅಂದ್ರೆ ಕರಗುತ್ತೆ, ಡಿ ಕೆ ಅಂತ ಕರೀತಾರೆ. ಸರಿಯಾ? ಈಗ ಇದನ್ನೇ ಉಲ್ಟಾ ನೋಡು. ನಾನು 22,450 440 ಇರ್ಬೇಕಾದ್ರೆ ಮಾರ್ಕೆಟ್, ನಾನು 22,250 ಪುಟ್ ಆಪ್ಷನ್ ಅನ್ನ ನೋಡ್ತೀನಿ. ಯಾವ್ದನ್ನ? ಪುಟ್ ಆಪ್ಷನ್ ಅನ್ನ. ಸೊ ಇದ್ರಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡಿ. 250 ಪುಟ್ಟಲ್ಲಿ ಎಷ್ಟಿದೆ? 47 ರೂಪಾಯಿ ಇದೆ. ಕರೆಕ್ಟಾ? ಸೊ ಈಗ ಲೆಕ್ಕ ಹಾಕಿ 250ರಿಂದ 440 ಕಳೆದ್ರೆ ಎಷ್ಟು ಬರುತ್ತೆ? ಮೈನಸ್ ಬರುತ್ತೆ, -190. ಮೈನಸ್ ಅಂತ ಇಲ್ಲ, ಅದು 0ಗೆ ನಿಲ್ಲುತ್ತೆ. 0ಕ್ಕಿಂತ ಕೆಳಗೆ ಯಾವುದು ಹೋಗಲ್ಲ. ಓಕೆನಾ? ಸೊ 190 ಅಂದ್ರೆ ಅದು 0ನೇ. ಸೊ ಹಂಗಾರೆ ಈಗ 47 ರೂಪಾಯಿ ಇದೆಯಲ್ಲ, 47 ರೂಪಾಯಿ 90 ಪೈಸೆ ಇದೆಯಲ್ಲ, ಇದು ಏನು ಅಂತ ಕೇಳಿದ್ರೆ ಇದು ಟೈಮ್ ವ್ಯಾಲ್ಯೂ. ಹಂಗಾರೆ ಮಾರ್ಕೆಟ್ ಅಲ್ಲಿ ಇರುವಂತಹ ಗೌರ್ಮೆಂಟ್ ರೇಟು, ಅದಕ್ಕೆ ಗೌರ್ಮೆಂಟ್ ಅಲ್ಲಿ ರೇಟೇ ಇಲ್ಲ, ಅದು ಪಟ್ಟಾ ಲ್ಯಾಂಡ್ ಅಲ್ಲ. ಹಂಗಲ್ಲ, ರೇಟ್ ಇಲ್ಲ. ಪಟ್ಟಾ ಲ್ಯಾಂಡ್, ಫ್ರೀ ಲ್ಯಾಂಡ್ ಏನಾದ್ರು ತಿಳ್ಕೊಳ್ಳಿ, ಅದಕ್ಕೆ ಗೌರ್ಮೆಂಟ್ ರೇಟ್ ಇಲ್ಲ, ಟೈಮ್ ವ್ಯಾಲ್ಯೂ. ಟೈಮ್ ಕಳೆದಾಗ 48 ರೂಪಾಯಿ ಕರಗೋಗುತ್ತೆ. ಅರ್ಥ ಆಯ್ತಾ? ಸೊ ಇದನ್ನೇ ಒಂದು 4-5 ನಿಮ್ಗೆ ಉದಾಹರಣೆಗೆ ಎಕ್ಸಾಂಪಲ್ಸ್ಗೆ ಮಾಡೋಣ. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ 22,440ರಲ್ಲೇ ಇದೆ. ಈಗ ನೀವೇನ್ ಮಾಡ್ತೀರಿ? 22,150 ಸಿ, 22,450 ಸಿ, 22,900 ಸಿ, ಇದೊಂದು 22,000 ಸಿ. ಇದಿಷ್ಟಕ್ಕಿರುವಂತಹ ಇಂಟ್ರೆನ್ಸಿಕ್ ವ್ಯಾಲ್ಯೂ ಮತ್ತೆ ಟೈಮ್ ವ್ಯಾಲ್ಯೂ ಅನ್ನ ಕಂಡುಹಿಡಿಯೋಣ. ಓಕೆನಾ? ಮಾರ್ಕೆಟ್ 22,440ರಲ್ಲೇ ಇದೆ. ಸೊ ಈಗ ನಮ್ಗೆ ಇದು ಕಳೆದಾಗ ಎಷ್ಟು ಬರುತ್ತೆ? ಫಸ್ಟ್ ಒಂದೊಂದೇ ನೋಡ್ಕೊಂಡು ಹೋಗೋಣ. 22,000 ಇದರಿಂದ ಕಳೆದ್ರೆ ಎಷ್ಟು ಬರುತ್ತೆ? 440 ರೂಪಾಯಿ ಬರುತ್ತೆ. ಕರೆಕ್ಟಾ? ಈಗ ನಾವು 440 ಅಂತ ಒಟ್ಟಿಗೆ ಬರೆಯೋಣ, ಮತ್ತೆ ಅದನ್ನ ಡಿವೈಡ್ ಮಾಡೋಣ. 150 ತಗೊಂಡ್ರೆ ಎಷ್ಟು ಬರುತ್ತೆ? 250, 350, 450, 290 ಬರುತ್ತೆ. ಓಕೆ. 450 ತಗೊಂಡ್ರೆ ಏನ್ ಬರುತ್ತೆ? ಈಗ ಇರೋದು ಅಸಲಿ ಆಟ. 450 ತಕೊಂಡ್ರೆ ಇದ್ರಲ್ಲಿ ಏನ್ ಬರುತ್ತೆ? ಏನು ಇಲ್ಲ, 0, -10 ಅಂತ ಬರುತ್ತೆ, ಅಂದ್ರೆ 0. 22,900 ತಕೊಂಡ್ರೆ ಏನ್ ಬರುತ್ತೆ? 0. ಓಕೆ, ನಾನು ಹೇಳಿದ್ದೆ ಮೈನಸ್ ಸಿಗ್ನಲ್ ಬರಲ್ಲ. ಸೊ ಸಿ ನಲ್ಲಿ ನೀವು ಇದನ್ನ ಕಳೆದಾಗ, ಇದರಿಂದ ಸಿ ನ ಕಳೆದಾಗ 0ನೇ ಬರ್ಬೇಕು, ಅದಕ್ಕಿಂತ ಜಾಸ್ತಿ ಬರಲ್ಲ. ಅಂದ್ರೆ ಅರ್ಥ ಮಾಡ್ಕೊಬೇಕಾಗಿದ್ದು, ಕರೆಂಟ್ ಮಾರ್ಕೆಟ್ ಪ್ರೈಸ್ ಗಿಂತ ಮೇಲ್ಗಡೆ ರೇಟ್ ಅಲ್ಲಿ ಸಿ ಇದ್ರೆ ಅದೆಲ್ಲ 0. ಕರೆಂಟ್ ಮಾರ್ಕೆಟ್ ಪ್ರೈಸ್ ಗಿಂತ ಕೆಳಗಡೆ ಪಿ ಇದ್ರೆ ಅದೆಲ್ಲ 0. ಓಕೆನಾ? ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಪಿ ನ ಮತ್ತೆ ನೋಡೋಣ. ಪಿ ಬಗ್ಗೆ ಈಗ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಈಗ ಖಾಲಿ ಸಿ ಬಗ್ಗೆ ನೋಡೋಣ. ಸೊ ಈಗ 0. ಈಗ ನಮ್ಗೆ ಹಂಗಾರೆ ನೋಡ್ಬೇಕಾಗಿದ್ದು ಎರಡಕ್ಕೆ ಮಾತ್ರ ಇಂಟ್ರೆಸ್ಟಿಕ್ ವ್ಯಾಲ್ಯೂ, 440, 290. ಕರೆಕ್ಟ್ ಅಲ್ವಾ? ಅಷ್ಟೇ ಇರಬೇಕು. ಈಗ ನಮ್ಮ ಸ್ಟ್ರೈಕ್ ಪ್ರೈಸ್ ಅಷ್ಟೆಲ್ಲ ಇದೆಯಾ ಅಂತ ನೋಡೋಣ. 22,000, 22,000, 22,000ರಲ್ಲಿ 458 ರೂಪಾಯಿ 85 ಪೈಸೆ ಇದೆ. ಎಷ್ಟು? 458 ರೂಪಾಯಿ 85 ಪೈಸೆ. ಓಕೆನಾ? 22,150ರಲ್ಲಿ 331 ರೂಪಾಯಿ ಇದೆ. ಸೊ ಕ್ಲಿಯರ್ ಆಯ್ತು. ಈಗ ನಮ್ಗೆ ಏನ್ ಅರ್ಥ ಆಯ್ತು? ಇದಿಷ್ಟಿದೆ 330. ಅಂದ್ರೆ ಇದರಲ್ಲಿ ಒಂದೊಂದು 30 ರೂಪಾಯಿ ಏನಾಗ್ಲಿಕ್ಕಿದೆ?
ಕರಗ್ಲಿಕ್ಕಿದೆ. ಓಕೆನಾ, ಮಾರ್ಕೆಟ್ 22,440 ಇದ್ರೆ 30 ರೂಪಾಯಿ ಕರಗುತ್ತೆ, 588 ಇದ್ರೆ 18 ರೂಪಾಯಿ ಕರಗುತ್ತೆ. ಕರೆಕ್ಟಾ? ಅದಕ್ಕಿಂತ ಜಾಸ್ತಿ ಕರಗ್ಲಿಕ್ಕಿಲ್ಲ. ಸೊ ಅದಾದ್ಮೇಲಿಂದ ಮಾರ್ಕೆಟ್ ಮೂವ್ ಆದಾಗ ಇವನ್ ಅದಕ್ಕೆ ಆಡ್ ಮಾಡ್ತಾ ಹೋಗ್ತಾನೆ. ಇದು ಅವರಲ್ಲಿ ಇರುವಂತಹ ಡಿಫ್ರೆನ್ಸ್, ಟೈಮ್ ವ್ಯಾಲ್ಯೂಗೂ ಇಂಟ್ರೆಸ್ಟಿಂಗ್ ವ್ಯಾಲ್ಯೂಗೂ ಇರುವಂತಹ ವ್ಯತ್ಯಾಸ. ಇದೇ ಸೆಟಪ್ ಅನ್ನ ನೀವು ಪಿ ನಲ್ಲೂ ಮಾಡಿ. ಫಾರ್ ಎಕ್ಸಾಂಪಲ್ ಇದನ್ನೆಲ್ಲದನ್ನು ನಾನು ಪಿ ಅಂತ ಮಾಡ್ತೇನೆ. ಓಕೆನಾ, ಪಿ ಅಂತ ಮಾಡೋಣ. ಈಗ ಡಿಲೀಟೇ ಮಾಡ್ಕೊಳ್ಳೋಣ. 22,000, 22,150, 22,450, 22,900. ಓಕೆನಾ? ಸೊ ಈಗ ಇದು ಪಿ, ಇದೆಲ್ಲ ಪಿ. ಮಾರ್ಕೆಟ್ ಈಗ ಇರೋದು 22,440. ಸೊ 440 ಪಿ ನಲ್ಲಿ 22,000 ಏನಿರ್ಬೇಕು? 0. 400ಕ್ಕಿಂತ ಇದು ಕಮ್ಮಿ ಮಾಡಿದ್ರೆ ಮೈನಸ್ ಬರುತ್ತೆ. ಆಯ್ತಾ? ಅವಾಗ 0 ಆಗುತ್ತೆ. 150 ತಗೊಂಡಾಗ 0. ಪಿ ನಲ್ಲಿ ತಗೊಂಡಾಗ 400 10 ರೂಪಾಯಿ ಇರುತ್ತೆ. 900 ತಗೊಂಡಾಗ ನಮ್ಗೆ ಅದು ಎಷ್ಟಿರುತ್ತೆ? 22,900 450 ರೂಪಾಯಿ ಇರುತ್ತೆ. ಈಗ ಹೌದಾ ಅಂತ ಚೆಕ್ ಮಾಡೋಣ. ಈಗ ಇಲ್ಲಿ 22,900 ಹೋಗೋಣ. ಎಷ್ಟಿದೆ? 458 ರೂಪಾಯಿ. 450ಕ್ಕೆ ಬರೋಣ. 450ಕ್ಕೆ ಬಂದ್ರೆ ಎಷ್ಟಿದೆ? 119 ರೂಪಾಯಿ ಇದೆ ನೋಡಿ. ಇಲ್ಲಿ ನೀವು ತಿಳ್ಕೊಳಕ್ ಸುಮಾರಿದೆ. ಓಕೆನಾ? 150ರಲ್ಲಿ ಎಷ್ಟಿದೆ? 28 ರೂಪಾಯಿ ಇದೆ. ಅಂಡ್ 22,000ದಲ್ಲಿ ಎಷ್ಟಿದೆ? 22,000ದಲ್ಲಿ 12 ರೂಪಾಯಿ ಇದೆ. ಈಗ ಹೇಳಿ, ಈಗ ಏನಾಗಿದೆ? ಮಾರ್ಕೆಟ್ 22,000ದಲ್ಲಿ ಇದೆ ಅಂತ ಹೇಳಿದ್ರೆ 12 ರೂಪಾಯಿ ಏನಾಗುತ್ತೆ? ಇದು 0, ಇದಿಲ್ಲ ಟೈಮ್ ವ್ಯಾಲ್ಯೂ. ಸೊ ಏನಾಗುತ್ತೆ? 0 ಆಗುತ್ತೆ. ಇದೇನಾಗುತ್ತೆ? 0 ಆಗುತ್ತೆ. ಇದೇನಾಗುತ್ತೆ? 119 ರೂಪಾಯಿ 10 ರೂಪಾಯಿ ಮಾತ್ರ ಉಳಿಯೋದು. 109 ರೂಪಾಯಿ ಹೋಗುತ್ತೆ. ಇಲ್ಲಿ 8 ರೂಪಾಯಿ ಮಾತ್ರ ಹೋಗುತ್ತೆ. ಈಗ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ಸ್ಟ್ರೈಕ್ ಪ್ರೈಸ್ ತಗೊಬೇಕು, ಯಾವ ಸ್ಟ್ರೈಕ್ ಪ್ರೈಸ್ ತಗೊಬಾರ್ದು, ಯಾಕೆ ತಗೊಬೇಕು, ಯಾಕೆ ತಗೊಬಾರ್ದು ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇನ್ನೀಗ ನೀವು ಒಂದೇ ಒಂದು ವಿಷಯ ತಿಳ್ಕೊಬೇಕಾಗಿ, ಏನು? ಎಷ್ಟು ಮೂವ್ಮೆಂಟ್ ಬಂದಾಗ ಎಷ್ಟು ಮೂವ್ ಆಗುತ್ತೆ ಅಂತ. ಸರಿಯಾ? ಅದಕ್ಕೆ ನಿಮ್ಗೆ ಸಿಂಪಲ್ ಆಗಿರೋದು ಏನಂದ್ರೆ, ನಿಮ್ಮ ಆಪ್ಷನ್ ಚಾರ್ಟ್ ಅಲ್ಲಿ ನೀವು ಡೆಲ್ಟಾ ವ್ಯಾಲ್ಯೂ ಅಂತ ಒಂದು ಹುಡುಕಿ ಇರುತ್ತೆ. ಎಲ್ಲದರಲ್ಲೂ ಡೆಲ್ಟಾ ಅಂತ ಇರುತ್ತೆ. ಈ ಡೆಲ್ಟಾನ ಹುಡುಕಿ ಅವನನ್ನು ನೋಡ್ತಾ ಬನ್ನಿ. ಇದೇನು? 1 ರೂಪಾಯಿ ಅಂದ್ರೆ ಏನಾಯ್ತು? 1 ರೂಪಾಯಿ ಮೂವ್ ಆದ್ರೆ ಇವನು 1 ರೂಪಾಯಿ ಮೂವ್ ಆಗ್ತಾನೆ. ಸರಿಯಾ? ಇದು 95 ಪೈಸಾ. ಓಕೆನಾ? ನೆಕ್ಸ್ಟ್ ನೋಡಿ, 21,950 1 ರೂಪಾಯಿ, ಆಮೇಲೆ 95 ಪೈಸಾ. ಕರೆಕ್ಟಾ? ಅದಾದ್ಮೇಲೆ 91, 86, 83, 80 ಕಮ್ಮಿ ಕಮ್ಮಿ ಆಗ್ತಾ ಹೋಗ್ತದೆ. 75, 69, 63, 57, 50. ಅಟ್ ದ ಮನಿಗೆ ಬಂದಾಗ ಏನಾಯ್ತದು? 50ಕ್ಕೆ ಬಂತು ಡೆಲ್ಟಾ ವ್ಯಾಲ್ಯೂ. ಕಾಣಿಸ್ತಿದೆ ಅಂದ್ಕೊಂಡಿದೀನಿ. ಡೆಲ್ಟಾ ವ್ಯಾಲ್ಯೂ 50. ಅದಾದ್ಮೇಲೆ ಔಟ್ ಆಫ್ ದ ಮನಿ ಹೋದಾಗ 43, 37 ಈ ರೀತಿ ಹೋಗ್ತಾ ಇದೆ. ಇದೇ ತರನೇ ಪುಟ್ ಆಪ್ಷನ್ ಅಲ್ಲೂ ಇರುವಂತದ್ದು. ಇನ್ ದ ಮನಿಲಿದ್ದಾಗ ಡೆಲ್ಟಾ ವ್ಯಾಲ್ಯೂಗಳು ಜಾಸ್ತಿ, 62, 55, ಆಮೇಲೆ ಕಮ್ಮಿ ಕಮ್ಮಿ 49, 42, 36, 30. ಅಂದ್ರೆ 1 ರೂಪಾಯಿ ಮೂವ್ ಆದ್ರೆ ಇದು 36 ಪೈಸಾ ಕೊಡ್ತಾರೆ. ಅದೇ ಇವನು 50 ಪೈಸಾ ಕೊಡ್ತಾರೆ. ಓಕೆನಾ? ಇದು ಬರುವಂತದ್ದು. ಇದಕ್ಕಿಂತ ಬೇರೆ ಇದೆ, ಲೈಕ್ ಟೀಟಾ ವ್ಯಾಲ್ಯೂ, ಗಾಮಾ ವ್ಯಾಲ್ಯೂ ಅಂತದೆಲ್ಲ ಕ್ಯಾಲ್ಕುಲೇಷನ್ ಆಗಿದೆ. ಅದೆಲ್ಲ ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಈಗ ನಾವು ಆಪ್ಷನ್ ಬೈಯರ್ಸ್ಗಳು, ನಾವ್ ಎಲ್ಲಿರ್ಬೇಕು ಅನ್ನೋದು ಈಗ ಮುಖ್ಯವಾಗಿ ಬರುತ್ತೆ. ನಾವ್ ಯಾವತ್ತೂ ಈ ರೇಟ್ ಬದಲಾಗ್ತಿರೋ ಜಾಗದಲ್ಲಿ ನಾವ್ ಇರಬಾರ್ದು. ಓಕೆನಾ? ಫಾರ್ ಎಕ್ಸಾಂಪಲ್ ಹೇಳೋದು, ನಾವು ರೇಟ್ ಬದಲಾಗ್ತಾ ಇರೋ ಜಾಗದಲ್ಲಿ ಇರಬಾರ್ದು. ರೇಟ್ ಎಲ್ಲಿ ಬದಲಾಗ್ತಾ ಇರುತ್ತೆ? ಮೇನ್ ಆಗಿ ರೇಟ್ ಬದಲಾಗ್ತಾ ಇರೋದು ಜಾಸ್ತಿ ಎಲ್ಲಿ ಅಂತ ಹೇಳಿದ್ರೆ
ATM ಅಲ್ಲಿ. ಯಾಕೆಂದ್ರೆ ಒಮ್ಮೆ ATM OTM ಆಗುತ್ತೆ ಅಥವಾ ATM ITM ಆಗುತ್ತೆ. ತುಂಬಾ ಫ್ಲಕ್ಚುಯೇಷನ್ ಆಗೋದು ATM ಅಲ್ಲಿ. ಆದ್ರೆ ತುಂಬಾ ಜನ ರಿಟೇಲರ್ಗಳು ದುಡ್ಡು ಕಳ್ಕೊಳ್ಳೋದು ಎಲ್ಲಿ ಅಂತ ಕೇಳಿದ್ರೆ ATM ಅಲ್ಲಿ. ಓಕೆನಾ? ಇನ್ನೊಂದು ಯಾರು ಕಳ್ಕೊಳ್ತಾರೆ? OTM ಅವ್ರು ಕಳ್ಕೊಳ್ತಾರೆ. ಯಾಕೆ OTM ಅವ್ರು ಕಳ್ಕೊಳ್ತಾರೆ? ಅವ್ರಿಗೆ ಇಲ್ಲಿ ರೇಟ್ ಕಮ್ಮಿ ಅಂದಾಗ ನೀವೇನ್ ಮಾಡ್ಬೇಕು? ನಾನು ಇನ್ನೊಂದು ಹೇಳಿದೆ, ಒಂದು ರೇಟ್ ಕಮ್ಮಿ, ಇನ್ನೊಂದು ಜಾಗ ಜಾಸ್ತಿ. ಕರೆಕ್ಟ್ ಅಲ್ವಾ? ಸೈಟ್ ಜಾಸ್ತಿ ಸಿಗುತ್ತೆ. ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 1,00,000 ರೂಪಾಯಿ ಕೊಟ್ರೆ ನಿಮಗೆ ಒಂದು ಸೈಟ್ ಸಿಗುತ್ತೆ ಅಂತಿದ್ರೆ, ಅದೇ ಇಲ್ಲಿ 1,00,000ಕ್ಕೆ ನಿಮಗೆ 2 ಸೈಟ್ ಸಿಗ್ಬೋದು ಉದಾಹರಣೆಗೆ. ಅದೇ ಇಲ್ಲಿ ನಿಮಗೆ 4 ಸೈಟ್ ಸಿಗ್ಬೋದು. ಪ್ರಾಬ್ಲಮ್ ಈಗ ಏನಕ್ಕೆ ಬರುತ್ತೆ ಅಂದ್ರೆ, ನಮ್ಮ ಬಜೆಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 25,000 ರೂಪಾಯೋ ಅಥವಾ 10,000 ರೂಪಾಯಿ ಇರುತ್ತೆ. ನಾವೇನ್ ಲೆಕ್ಕ ಹಾಕ್ಬೇಕು? ನನ್ನ ದುಡ್ಡಿಗೆ ಎಲ್ಲಿ ಯಾವ ಸೈಟ್ ಸಿಗುತ್ತೆ. ನನಗೀಗ ಫಾರ್ ಎಕ್ಸಾಂಪಲ್ ನನಗೆ 5 ಸೆನ್ಸ್ ಜಾಗ ಅಥವಾ ಒಂದು 30-40 ಸೈಟ್, ನಿಮ್ಮ ಕಡೆ ಬೇರೆ ನಮ್ಮ ಕಡೆ ಬೇರೆ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನನಗೆ 5 ಸೈಟ್ ಜಾಗ ಬೇಕು. ಓಕೆನಾ? 5 ಸೈಟ್ ಇದ್ರೆ ನಾನೊಂದು ಚೆನ್ನಾಗಿ ಮನೆ ಕಟ್ಟಿ ಬದುಕ್ತೀನಿ ಅನ್ನೋ ಒಂದು ನಮ್ಮ ಮೈಂಡ್ ಸೆಟ್. 5 ಸೈಟ್. ಸೊ ನಾನು ಇಲ್ಲಿ ಬಂದ್ರೆ 5 ಲಕ್ಷ ರೂಪಾಯಿ ಬೇಕು. ಕರೆಕ್ಟಾ? ಇಲ್ಲಿ ಬಂದ್ರೆ ನನಗೆ 2.5 ಲಕ್ಷ ಸಾಕು. ಕರೆಕ್ಟಾ? 2.5 ಲಕ್ಷ ಸಾಕು. ಅದೇ ಇಲ್ಲಿ ಬಂದ್ರೆ ನನಗೇನಾಗುತ್ತೆ, ಇಲ್ಲಿ 4 ಸೈಟ್ ಬರುತ್ತೆ. ಅಂದ್ರೆ 25 ಪ್ಲಸ್ ಒಂದು ಅರ್ಧ, ಒಂದು 37,500 ರೂಪಾಯಿ ಸಾಕು. ಅಂದ್ರೆ 40,000 ರೂಪಾಯಿ ಸಾಕು. ಯಾವ್ದಕ್ಕೆ? ನನ್ನ ಒಂದು ಮನೆ ಕಟ್ಲಿಕ್ಕೆ ಜಾಗ. ಆಗ ನಾವೇನ್ ಮಾಡ್ತಾ ಇದ್ವಿ ತಪ್ಪಂದ್ರೆ, 1 ಲಕ್ಷ ರೂಪಾಯಿನೇ ಇಟ್ಕೊಂಡ್ ಬರ್ತೀವಿ. ಯಾರು ನಾವು ಇಲ್ಲಿ ಜಾಗ ತಗೊಳಲ್ಲ. ಆ 1 ಲಕ್ಷಕ್ಕೂ ಇಲ್ಲಿ ಬಂದು ಏನ್ ಮಾಡ್ತೀವಿ? 40,000 ಅಲ್ಲ, 1 ಲಕ್ಷಕ್ಕೂ ತಗೊಳ್ತೀವಿ. ಅಂದ್ರೆ 4 ಅಲ್ಲ, 10 ಸೈಟ್ ತಗೊಳ್ತೀವಿ. ಯಾಕೆ? ನಮ್ ತಲೆಯಲ್ಲಿ ಏನು ಸಖತ್ತಾಗಿ ಸಿಗ್ತಿದೆ ಕಮ್ಮಿಲಿ. ತಲೆಯಲ್ಲಿ ಇದು ಇಟ್ಕೊಂಡು ತಗೊಳ್ಳೋದು ಇದನ್ನ. ಏನಾಗುತ್ತೆ? ನಾನು ಅವಾಗ ಹೇಳಿದಾಗೆ ಇಲ್ಲಿ 1 ರೂಪಾಯಿ ಜಾಸ್ತಿ ಆದಾಗ ನಮ್ಗೆ ಇಲ್ಲಿ ಜಾಸ್ತಿ ಆಗೋದು ಖಾಲಿ 30 ಪೈಸಾ. ಸೊ ಇಲ್ಲಿ ಅವ್ನ ಟಾರ್ಗೆಟ್ ರೀಚ್ ಆದ, ಒಂದು 10 ರೂಪಾಯಿ ರೀಚ್ ಆದ ಅಂದ್ರೆ ನಮ್ಗೆ ಇಲ್ಲಿ ಖಾಲಿ ಅವನು 3 ರೂಪಾಯಿ ರೀಚ್ ಆಗಿರ್ತಾನೆ. ನಾವು ಬುದ್ಧಿವಂತರು ಏನ್ ತಿಳ್ಕೊಳ್ತೀವಿ? ಸರ್ ನನಗೆ 1,000 ರೂಪಾಯಿ ಬೇಕು ದಿನಕ್ಕೆ. ಓಕೆನಾ? ಆ 1,000 ರೂಪಾಯಿ ನನಗೆ ಇಲ್ಲಿ ಬಂದ್ರೆ 15 ಪಾಯಿಂಟ್ ಹಿಡಿಬೇಕು ಒಂದು ಲಾಟ್ ಅಲ್ಲಿ. ಇಲ್ಲಿ ಬಂದ್ರೆ ನಾನೊಂದು 35 ಪಾಯಿಂಟ್ 40 ಪಾಯಿಂಟ್ ಹಿಡಿಬೇಕು ಒಂದು ಲಾಟ್ ಅಲ್ಲಿ. ಇಲ್ಲಿ ಬಂದ್ರೆ ನಾನು ಕಮ್ಮಿ ಒಂದು 80ರಿಂದ 100 ಪಾಯಿಂಟ್ ಹಿಡಿಬೇಕು. ಸರಿಯಾ? ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ 15 ಪಾಯಿಂಟ್ ಅನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ, 15 ಪಾಯಿಂಟ್. ಆದ್ರೆ ಇದು 80-100 ಅಲ್ಲ. ನಾನು ಇಲ್ಲಿ ಏನ್ ಮಾಡ್ತೀನಿ, ಸೈಟ್ ಅನ್ನ ಜಾಸ್ತಿ ಮಾಡ್ತೀನಿ. ಇಲ್ಲಿ 1 ಲಾಟ್ ತಗೊಳೋದಿದ್ರೆ ಇಲ್ಲಿ 10 ತಗೊಳ್ತೀನಿ. ಅವಾಗ ನನಗೆ 15 ಪಾಯಿಂಟ್ ಸಾಕು ಅಂತ ಹೇಳ್ತೀನಿ. ಆದ್ರೆ ಇದು ತಪ್ಪು. ಇದು ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಗೆ ಸರಿಯಾಗಲ್ಲ. ಈಗ ಇವನು 15 ಪಾಯಿಂಟ್ ಹೋಗ್ಬೇಕಾದ್ರೆ ವಾಪಸ್ ಬಂದ್ರು 15 ಪಾಯಿಂಟ್ ಅನ್ನ ಅಷ್ಟು ಬೇಗ ಸ್ಟಾಪ್ ಲಾಸ್ ಕೊಡಲ್ಲ. ಆಯ್ತಾ? ಇವನು ಜಾಸ್ತಿ ಹಿಂದೆ ಬರೋದು ಜಾಸ್ತಿ ಸ್ಟಾಪ್ ಲಾಸ್ ಕಡೆ ಬರೋದು ಜಾಸ್ತಿ, ಪ್ರಾಫಿಟ್ ಕಡೆ ಹೋಗೋದಕ್ಕಿಂತ. ಅಂದ್ರೆ 10 ರೂಪಾಯಿ ಹೀಗೆ ಮೇಲೆ ಹೋದ್ರೆ ರಿಟರ್ನ್ ಬರಬೇಕಾದ್ರೆ ಮೈನಸ್ಗೆ ಹೋಗ್ತಾನೆ. ಇಲ್ಲ ಹಿಂಗಿಟ್ಕೊಳ್ಳೋಣ, 10 ರೂಪಾಯಿಂದ ಹೊರಟಿತ್ತು, 10 ರೂಪಾಯಿಗಿಂತ ಇವನು ಇಲ್ಲಿಂದ ಹೊರಟ್ರೆ 20ಕ್ಕೆ ರೀಚ್ ಆದ್ರೆ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಇಲ್ಲಿ 8 ರೂಪಾಯಿಗೆ ಬಂದಿರ್ತಾನೆ. ತಿರ್ಗಾ ಹಿಂಗ ಮೇಲೆ ಹೋಗಿ 21 ಹೋಗೋದೇ ಇಲ್ಲ, 15ಕ್ಕೆ ಹೋಗ್ತಾನೆ. ತಿರ್ಗಾ ಹಿಂಗ್ ಕೆಳಕ್ ಬಂದಾಗ 6 ರೂಪಾಯಿಗೆ ಬರ್ತಾನೆ. ತಿರ್ಗಾ ಇಲ್ಲಿಂದ ಮೇಲೆ ಹೋದಾಗ ನಿಮಗೆ ಖಾಲಿ 12 ರೂಪಾಯಿ. ಇಲ್ಲಿ ಕೆಳಗಡೆ ಬಂದಾಗ 4 ರೂಪಾಯಿ. ನೀವು ತಗೊಂಡಿದ್ದು 10 ರೂಪಾಯಿಗೆ, 20ಕ್ಕೆ ನೀವು ಬಿಡ್ಲಿಲ್ಲ, 15 ಆಯ್ತು, 12 ಆಯ್ತು. ನೆಕ್ಸ್ಟ್ ಟೈಮ್ ಬಂದಾಗ 10ಕ್ಕೆ 10. ಅದು ಇಲ್ಲೇನಾಗುತ್ತೆ 2. ಆಗ್ಲೂ ನಾವು ಬಿಡುದಿಲ್ಲ. ನೆಕ್ಸ್ಟ್ ಅವ್ನು ಬರ್ತಾನೆ 8ಕ್ಕೆ ನಿಲ್ಲಿಸ್ತಾನೆ.
ಇನ್ನು ಈಗ ನಮ್ಗೆ ಟೆನ್ಷನ್ ಶುರು ಆಗುತ್ತೆ, ಬರ್ತಾನೇ ಇಲ್ಲ ಅವನು ಅಂತ. ಕರೆಕ್ಟಾ? ಇದು ಒಂದು ತಪ್ಪಾದ್ರೆ ಎರಡನೇದು ಏನ್ ಮಾಡಕ್ ಹೋಗುದು, ಆವ್ರೇಜ್ ಮಾಡಕ್ ಹೋಗಿ ಲಾಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋದು. ಸರಿಯಾ? ಅದೇ ನಿಮ್ಗೆ ATM ಏನ್ ಮಾಡ್ತಾನೆ, ಅದೇ ಲೈನ್ ತಗೊಳ್ಳೋಣ, 10 ರೂಪಾಯಿ ಮೇಲೆ ಹೋದಾಗ 20, ಕೆಳಗೆ ಬಂದಾಗ ಇವನು ಖಾಲಿ 8, ತಿರ್ಗಾ ಮೇಲೆ ಹೋಗ್ತಾನೆ 18, ಕೆಳಗೆ ಬಂದಾಗ 6, ತಿರ್ಗಾ ಮೇಲೆ ಹೋದಾಗ 16, ಇಲ್ಲಿ ಬಂದಾಗ 4, ಸಾರಿ ಹೌದು 8, 6 ಅಲ್ಲ, ಸಾರಿ ಇದು 9 ಅಥವಾ 8.5, ಇದು 9.5, ಈ ರೀತಿ ಇರುತ್ತೆ. ಸೊ ಟಾರ್ಗೆಟ್ಗೂ ಹೋಗೋದು ಸ್ವಲ್ಪ, ಬರೋದು ಒಂದ್ ಸ್ವಲ್ಪನೇ ಬರ್ತಾ ಇರ್ತಾನೆ. ಓಕೆನಾ? ಅವಾಗ ನಮ್ಗೆ ಏನ್ ಬೇಕು, ಡಿಸಿಷನ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಇನ್ ದ ಮನಿ ಒಂದ್ ಲೈನ್ ಫಿಕ್ಸ್ ಮಾಡಿದ್ರಿ ಅಂತ ಆದ್ರೆ 10 ರೂಪಾಯಿ ಅಂದ್ರೆ ನೀವು ನಮ್ ಲೈನ್ಸ್ ಗಳನ್ನ ನೋಡ್ತಾ ಇದ್ದೀವಿ, ನಮ್ ಲೈನ್ಸ್ ಅನ್ನು ನೀವು ನೋಡಿದೀನಿ. ಆ ಲೈನ್ಸ್ ಅಲ್ಲಿ ಫಿಕ್ಸ್ ಆಗಿತ್ತು ಅಂದ್ರೆ ಇಲ್ಲಿ ಕೆಳಗಡೆ 10 ರೂಪಾಯಿ ಬರ್ಬೇಕು ಅಂತ ಆದ್ರೆ ಮಾರ್ಕೆಟ್ ಅಲ್ಲಿ ಕಮ್ಮಿ 25ರಿಂದ 30 ಪಾಯಿಂಟ್ ಬೀಳ್ಬೇಕು. ಅವಾಗ ಅವನು 10 ರೂಪಾಯಿ ಸ್ಟಾಪ್ ಲಾಸ್ ಕೊಡ್ತಾನೆ. ಅಲ್ಲಿವರೆಗೆ ಅವನು ನೀವು ತಗೊಂಡಿದ್ ರೇಟ್ಗಿಂತ ಸ್ವಲ್ಪ ಇದೇ ಜಾಗದಲ್ಲಿ ಓಡಾಡ್ತಿರ್ತಾನೆ. ಇದು ಡಿಫ್ರೆನ್ಸ್ ಇರುವಂತದ್ದು. ಹಾಗಾಗಿ ನಾವು ಅದಕ್ಕೆ ITM, ಆದ್ರೆ ITM ಯಾವಾಗ್ಲೂ ಕೆಲಸ ಆಗುತ್ತಾ ಅಂದ್ರೆ ಇಲ್ಲ. ಯಾಕಿಲ್ಲ? ಈಗ ವೀಕ್ಲಿ ಪೊಸಿಷನ್ ಮಾಡ್ಬೇಕಾದ್ರೆ, ಈಗ ಸೆಲ್ಲರ್ಸ್ ಗಳು ವೀಕ್ಲಿ ಪೊಸಿಷನ್ ಮಾಡ್ಬೇಕಾದ್ರೆ ಅವರು ಮಧ್ಯ ಸೈಟ್ ಅಲ್ಲಿ ಮಾಡೋದಿಲ್ಲ. ಅವ್ರು ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಹೊರಗಿನ ಸೈಟಾ, ಇಲ್ಲ ಸ್ವಲ್ಪ ಹೊರಗಿನ ಸೈಟಾ, ಇಲ್ಲೆಲ್ಲ ಅವ್ರಿಗೆ ಗೊತ್ತು ಇದು ಪೇಟೆ ಬೆಳೆಯುತ್ತೆ ಇಲ್ಲಿವರೆಗೆ ಅಂತ. ಹಾಗಾಗಿ ಅವ್ರ ಪೊಸಿಷನಿಂಗ್ ಅನ್ನ ಆ ರೀತಿ ಮಾಡ್ತಾರೆ. ಅದೇ ನಾವೆಲ್ಲಾದ್ರೂ ಪೊಸಿಷನಿಂಗ್ ಹೊರಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವರು ಒಳಗಡೆ ಬಂದು ಪೊಸಿಷನ್ ತಗೊಳ್ತಾರೆ. ಸೊ ಅವರು ನಮ್ಮ ಥಿಂಕಿಂಗ್ ಅನ್ನ ವಿರುದ್ಧ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಯಾವ ಸ್ಟ್ರೈಕ್ ಪ್ರೈಸ್ ತಗೊಬೇಕು, ಅದು ಏನ್ ಮಾಡ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ನಾನು ಕೋರ್ಸ್ ಅಲ್ಲಿ ಹೇಳಿದ್ದೀನಿ, ಇಲ್ಲಿ ಹೇಳಕ್ ಆಗಲ್ಲ. ಬಟ್ ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲಾ ಟೈಮಲ್ಲೂ ಎಲ್ಲಾದು ವರ್ಕ್ ಆಗಲ್ಲ. ITM ವರ್ಕ್ ಆಗಲ್ಲ, ATM ವರ್ಕ್ ಆಗಲ್ಲ. ಯಾವ ಟೈಮ್ ಯಾವ್ದಾವ್ ತಗೊಬೇಕು ಅನ್ನೋದು ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಪ್ರಕಾರವೇ ತಕೊಂಡ್ರೆ ಅದು ವರ್ಕ್ ಆಗುತ್ತೆ. ಕೆಲಸ ನೀವು ನೋಡಿರ್ತೀರಿ, ITM ಅಲ್ಲಿ ನೀವು ಬೈಯಿಂಗ್ ಮಾಡಿರ್ತೀರಿ, ಆದ್ರೆ ಮಾರ್ಕೆಟ್ ಏನು ಮೂವೇ ಆಗ್ತಿರಲ್ಲ. ಆಯ್ತಾ? ಕೆಲವು ಸಲ OTM ಅಲ್ಲಿ ಸೆಲ್ಲಿಂಗ್ ಮಾಡಿರ್ತೀವಿ, OTM ಅಲ್ಲ ಅಂತ, ಬಟ್ ಅದೇನಾಗಿರುತ್ತೆ, ITM ಆಗಕ್ ಬರ್ತಾ ಇರುತ್ತೆ. ಸರಿಯಾ? ಈ ಡಿಫ್ರೆನ್ಸಿಯೇಷನ್ ನಡೀತಾ ಇರುತ್ತೆ. ಸೊ ಕರೆಕ್ಟ್ ಟೈಮ್ ಅಲ್ಲಿ ಕರೆಕ್ಟ್ ಅನ್ನ ಪರ್ಚೇಸ್ ಮಾಡೋದು, ಅದು ಒಂದು ಸೈನ್ಸ್. ಆ ಸೈನ್ಸ್ ಅನ್ನು ನಾವು ಕಲಿಬೇಕು. ಸೊ ನಮಗೆ ಗೊತ್ತಿರುವ ಹಾಗೆ ಕೆಲವೆಲ್ಲ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳಿ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೂ ಡೀಟೇಲ್ ಆಗಿದೆ, ಯಾಕೆಂದ್ರೆ ಗಾಮ ವೀಗ ಎಲ್ಲ ಹೇಳ್ಬೇಕು. ತುಂಬಾ ಹೇಳಿ ಕನ್ಫ್ಯೂಸ್ ಮಾಡೋದಕ್ಕೆ ನಾನು ಹೋಗೋದಿಲ್ಲ. ಜಸ್ಟ್ ನೀವೊಂದು ಅರ್ಥ ಮಾಡ್ಕೊಬೇಕು ಬೇಸಿಕ್ ಆಗಿ ಏನಂತ ಹೇಳಿದ್ರೆ, ಹತ್ರದ ಸೈಟ್ ದೂರದ ಸೈಟ್ ಏನ್ ಹೇಳುತ್ತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಆದ್ರೆ ನಿಮಗೆ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ತುಂಬಾ ಸುಲಭ ಆಗುತ್ತೆ. ಆ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.